ಎಲ್ಲ ತಣ್ಣಗಾಯಿತು ಅನ್ನುವಷ್ಟರಲ್ಲಿ ಪಂಚಮಸಾಲಿ ಪೀಠದ ವಿವಾದ ಈಗ ಮತ್ತೆ ಭುಗಿಲೆದ್ದಿದೆ. ಮಠಕ್ಕೆ ಬೀಗ ಹಾಕಿದ ಪ್ರಕರಣದ ಬಳಿಕ ಭಾರವಾದ ಮನಸ್ಸಿನಿಂದ ಪೀಠಕ್ಕೆ ತೆರಳಿದ್ದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ಆರೋಗ್ಯದಲ್ಲಿ ಈಗ ದಿಢೀರಂತ ಏರ್ಪೇರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇದರಿಂದ ಭಕ್ತ ಸಮೂಹ ಆತಂಕಗೊಂಡು ಆಸ್ಪತ್ರೆಗೆ ಧಾವಿಸ್ತಾ ಇದ್ರೆ, ಅತ್ತ ಹುನಗುಂದ ಶಾಸಕ ಕಾಶಪ್ಪನವರ್ ಮಠಕ್ಕೆ ಬೇರೆ ಸ್ವಾಮೀಜಿಯನ್ನ ನೇಮಿಸ್ತೀವಿ ಅಂತಕ್ಕಂಥ ಮಾತುಗಳನ್ನ ಆಡೋದ್ರ ಮುಖಾಂತರ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ನೋಡಿ. ತಾರಕಕ್ಕೇರಿದ ಕೂಡಲ ಸಂಗಮ ಪೀಠ ವಿವಾದ, ಪಂಚಮಸಾಲಿ ಶ್ರೀಗಳ ಆರೋಗ್ಯದಲ್ಲಿ ಏರುಪೇರು, ಇದೆಲ್ಲ ನಾಟಕ ಎಂದ ಶಾಸಕ ಕಾಶಪ್ಪನವರ್. ಪಂಚಮಸಾಲಿ ಪೀಠ ವಿಚಾರದಲ್ಲಿ ಸಮುದಾಯದಲ್ಲಿ ಭುಗಿಲೆದ್ದ ವಿವಾದ ಮುಗಿಯುವ ಹಾಗೆ ಕಾಣುತ್ತಿಲ್ಲ. ಮೊನ್ನೆಯಷ್ಟೇ ಕೂಡಲ ಸಂಗಮ ಪೀಠಕ್ಕೆ ಬೀಗ ಹಾಕಿದ ವಿಚಾರ ತಾತ್ಕಾಲಿಕವಾಗಿ ಸುಖಾಂತ್ಯ ಕಂಡಿತ್ತು. ಸಮುದಾಯದ ಮುಖಂಡರ ಒತ್ತಾಯದ ಮೇಲೆ ಸ್ವಾಮೀಜಿ ಪೀಠಕ್ಕೆ ಬಂದು ಕೂತಿದ್ದರು. ಆದರೆ ಪೀಠದ ವಿವಾದ ಮಾತ್ರ ಬೂದಿ ಮುಚ್ಚಿದ ಕೆಂಡದಂತಿತ್ತು. ಶನಿವಾರ ಹುಬ್ಬಳ್ಳಿಯಲ್ಲಿ ಕೂಡಲ ಸಂಗಮ ಪಂಚಮಸಾಲಿ ಟ್ರಸ್ಟ್ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರ್ ಸ್ವಾಮೀಜಿಯನ್ನೇ ಬದಲಾವಣೆ ಮಾಡುವ ಬಗ್ಗೆ ಮಾತಾಡಿದ್ದಾರೆ. ಈ ಬೆನ್ನಲ್ಲೇ ಪಂಚಮಸಾಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಆರೋಗ್ಯದಲ್ಲಿ ಏರುಪೇರಾಗಿದೆ. ಎದೆನೋವು, ತಲೆನೋವು, ವಾಂತಿಯಿಂದ ಬಳಲುತ್ತಿದ್ದ ಸ್ವಾಮೀಜಿ ಬಾಗಲಕೋಟೆ ಕೆರೂಡಿ ಹೃದ್ರೋಗ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸ್ವಾಮೀಜಿಯನ್ನ ಆಸ್ಪತ್ರೆಗೆ ಭಕ್ತರು ಕರೆತಂದಿದ್ದು ವಾಂತಿ, ತಲೆನೋವು ಹೆಚ್ಚಾಗಿ ಮಾತ್ರೆ ತೆಗೆದುಕೊಂಡಿದ್ರು. ಶನಿವಾರ ಬೆಳಗ್ಗೆ ಪುನಃ ವಾಂತಿ, ಎದೆನೋವು, ತಲೆನೋವು ಜೋರಾಗಿತ್ತು. ಇದರಿಂದ ಆಸ್ಪತ್ರೆಗೆ ದಾಖಲಿಸಿದ್ದೇವೆ. ಸದ್ಯ ಶ್ರೀಗಳು ಆರಾಮಾಗಿದ್ದಾರೆ. ಭಕ್ತರು ಆತಂಕ ಪಡುವ ಅಗತ್ಯವಿಲ್ಲ ಎಂದರು. ಜೊತೆಗೆ ಇತ್ತೀಚೆಗೆ ಪೀಠಕ್ಕೆ ಬೀಗ ಹಾಕಿದ ವಿಚಾರದಲ್ಲಿ ಶ್ರೀಗಳು ಬಹಳ ನೊಂದಿದ್ದರು ಎಂದರು. ಜಯಮೃತ್ಯುಂಜಯ ಅಪ್ಪಾಜಿ ಅವರು ಆರಾಮಾಗಿದ್ದಾರೆ. ಭಕ್ತರು ಯಾರು ಅಂತ ಭಯಪಡುವಂಥದ್ದಿಲ್ಲ. ಅವರು ಸ್ವಲ್ಪ ಏರ್ಫೇರ್ ಆದ ಸಲುವಾಗಿ ಹಾಸ್ಪಿಟ್ಲಿಗೆ ಅಂತ ಬಂದಿದ್ದೀವಿ. ಬೀಗ ಹಾಕಿಂದೆ ಸ್ವಲ್ಪ ನಂಬ್ಕೊಂಡು ಹಿಂಗಾಗಿ ಇವತ್ತಿನ ದಿನ ಮತ್ತು ಇದು ಎಲ್ಲ ಆಗೋದಿದೆ. ಟೆನ್ಷನ್ ಆದ ಸಲುವಾಗಿ ಮತ್ತು ಬಿ ಪಿ ಹೆಚ್ಚ ಕಡಿಮೆ ಆಗಿರ್ಬೋದು ಅಂತೇಳಿ ಅದಕ್ಕೆ ಹಾಸ್ಪಿಟಲ್ ಕರ್ಕೊಂಡ್ಬಂದ್ವಿ. ಕೆರೂಡಿ ಖಾಸಗಿ ಆಸ್ಪತ್ರೆಯ ಐಸಿಯುನಲ್ಲಿ ಸ್ವಾಮೀಜಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬಿಪಿ, ಇಸಿಜಿ, ಇಕೋ ಚೆಕ್ ಮಾಡಿದ್ದೇವೆ. ಎಲ್ಲವೂ ನಾರ್ಮಲ್ ಇದೆ. ಶ್ರೀಗಳಿಗೆ ಯಾವುದೇ ತೊಂದರೆ ಇಲ್ಲ, ಸ್ಟೇಬಲ್ ಆಗಿದ್ದಾರೆ ಎಂದು ವೈದ್ಯರು ಹೇಳಿದ್ರೆ, ಇತ್ತ ಶ್ರೀಗಳು ಆಸ್ಪತ್ರೆಗೆ ದಾಖಲಾದ ಸುದ್ದಿ ಕೇಳಿ ಭಕ್ತರ ದಂಡು ಆಸ್ಪತ್ರೆಗೆ ಬರುತ್ತಿದೆ. ಬಾಗಲಕೋಟೆ, ವಿಜಯಪುರ, ಕೊಪ್ಪಳ, ಕಲಬುರಗಿ, ಬೆಳಗಾವಿ ಸೇರಿ ವಿವಿಧೆಡೆಯಿಂದ ಪಂಚಮಸಾಲಿ ಸಮಾಜದ ಮುಖಂಡರು ಶ್ರೀಗಳ ಆರೋಗ್ಯ ವಿಚಾರಿಸುವುದಕ್ಕೆ ಆಸ್ಪತ್ರೆಗೆ ಬಂದಿದ್ದಾರೆ. ಇದರ ಮಧ್ಯೆ ಮೀಸಲಾತಿ ವಿಚಾರದಲ್ಲಿ ಅಬ್ಬರಿಸಿದ್ದ ಕಾಶಪ್ಪನವರ್ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಿದ್ದಂತೆ ಸೈಲೆಂಟ್ ಆದ್ರು, ಹೋರಾಟದಿಂದ ದೂರ ಉಳಿದ್ರು. ಹೀಗಾಗಿ ಸ್ವಾಮೀಜಿ, ಶಾಸಕ ಯತ್ನಾಳ್, ಸಿಸಿ ಪಾಟೀಲ್, ಅರವಿಂದ್ ಬೆಲ್ಲದ್ ಅವರನ್ನ ಸೇರಿದಂತೆ ಅನೇಕ ನಾಯಕರ ಜೊತೆ ಮತ್ತೆ ಹೋರಾಟ ಶುರು ಮಾಡಿದ್ರು. ಇದರಿಂದ ಮುನಿದ ಕಾಶಪ್ಪನವರ್ ಸ್ವಪಕ್ಷದ ವಿರುದ್ಧ ಸ್ವಾಮೀಜಿ ನಿಲುವು ಹಾಗೂ ಬಿಜೆಪಿಯತ್ತ ವಾಲುತ್ತಿದ್ದಾರೆಂದು ಭಾವಿಸಿ ಸ್ವಾಮೀಜಿ ಏಕಪಕ್ಷೀಯವಾಗಿ ಹೋರಾಟ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ತೆಗಿಬೇಕು, ಅವ್ರಿಗೆ ಹೋಗಂತ ಹೇಳಬೇಕು, ಅವ್ರ ಮಠದಿಂದ ಹೊರಗೆ ಹಾಕಬೇಕು ಅನ್ನೋ ಉದ್ದೇಶಗಳಲ್ಲ. ಅವ್ರು ಸಂಚಾರ ಮಾಡಬೇಕು. ಅವ್ರು ಆ ಮಠದಲ್ಲಿ ಯಾರು ಇರಲಿ, ಇನ್ನೊಂದು ಮಠದಲ್ಲಿ ಯಾರು ಇರಲಿ, ಎಲ್ಲಾದರೂ ಇರಲಿ, ನಮಗೇನು ತೊಂದರೆ ಇಲ್ಲ. ಆ ಉದ್ದೇಶಗಳನ್ನು ಕಳ್ಕೊಂಡ ಮೇಲೆ ನಾವು ಈ ಒಂದು ನಿರ್ಧಾರವನ್ನು ಮಾಡಬೇಕಾಗಿದೆ. 2D ಬೇಕಾ, 2A ಬೇಕಾ, ಸ್ಪಷ್ಟತೆ ಬರಬೇಕು. ಆಯಿತು, 2A ಬೇಡ ಅಂತ ಇವ್ರು ನಮ್ಗೆ ಆಗಲೇ ಹೇಳಿದ್ದಾರೆ. ಅದ್ರಾಗ ಮಾತ್ರ ಸ್ವಾಮಿಗಳು ಮಾತ್ರ ಬ್ಯಾನರ್ ಅದೇ ಇರುತ್ತೆ. ಆದ್ರೆ ಅವ್ರ ನಾಯಕರು ಬೇರೆ 2D ಅಂತ ಇದ್ದಾರೆ. ನಮ್ಮ ಪೀಠದ ಧರ್ಮದರ್ಶಿಗಳ ವಿಚಾರ ನಾವು 2Aನೇ ಕೇಳೋರು. ನಮ್ಮ ಹೋರಾಟ ನಿರಂತರವಾಗಿದೆ. ಇದರಿಂದ ಸ್ವಾಮೀಜಿ ಹಾಗೂ ಕಾಶಪ್ಪನವರ ಮಧ್ಯೆ ಬಿರುಕು ಮೂಡಲು ಕಾರಣವಾಯಿತು. ಇದೀಗ ಹುಬ್ಬಳ್ಳಿಯಲ್ಲಿ ಶಾಸಕ ಕಾಶಪ್ಪನವರ್ ಸ್ವಾಮೀಜಿ ಬದಲಾವಣೆ ಬಗ್ಗೆ ಹೇಳಿಕೆ ಕೊಡುವ ಮೂಲಕ ಸ್ವಾಮೀಜಿ ಬದಲಾವಣೆಗೆ ನಿರ್ಧರಿಸಿದಂತಿದೆ. ಕಾಶಪ್ಪನವರ್ ಹೇಳಿಕೆಗೆ ಪೀಠದ ಭಕ್ತರು ಗರಂ ಆಗಿ, ಪೀಠಾಧಿಪತಿ ಪರ್ಯಾಯ ಅನ್ನೋದಕ್ಕೆ ಅವರು ಯಾರು? ಪಂಚಮಸಾಲಿ ಸಮಾಜ ಕಟ್ಟುವಲ್ಲಿ ಹಿರಿಯರಾದ ಕಾಶಪ್ಪನವರ್ ಮನೆಯದ್ದಲ್ಲ. ಬದಲಾವಣೆ ಮಾಡೋಕೆ ಮುಂದಾದ್ರೆ ಕಾಶಪ್ಪನವರ್ ಮನೆಗೆ ಮುತ್ತಿಗೆ ಹಾಕ್ತೀವಿ ಎಂದು ಎಚ್ಚರಿಕೆ ನೀಡಿದ್ದಾರೆ. ಅದಕ್ಕೆ ಇವ್ಯಾಲ್ಯೂಯೇಷನ್ ಮಾಡಕ್ಕೆ ಅಂತೇಳಿ ನೋಡಿದ್ವಿ, ಅಡ್ಮಿಟ್ ಮಾಡ್ಕೊಂಡ್ವಿ. ಅವ್ರದ್ದು ECG ಎರಡು ನಾರ್ಮಲ್ ಅದಾವೆ. ರಕ್ತ ಪರೀಕ್ಷೆ ಎಲ್ಲ ಮಾಡೈತಿ. ಇಷ್ಟು ರಿಪೋರ್ಟ್ಸ್ ಎಲ್ಲ ಬಂದಾವೆ. ಸದ್ಯಕ್ಕೆ ಬಂದಿರೋ ರಿಪೋರ್ಟ್ಸ್ ಪ್ರಕಾರ ಏನು ಮೇಜರ್ ಹೆದರ್ಕೊಳ್ಳೋಂಥದ್ದು ಏನೂ ಇಲ್ಲ. ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ನಡೆದೈತ್ರಿ. ಈಗ ಸ್ವಲ್ಪ ಅಬ್ಸರ್ವೇಷನ್ಸ್ ಎಲ್ಲ ಅಡ್ಮಿಟ್ ಮಾಡ್ಕೊಂಡಿವಿ. ಈಗ ಸ್ಟೇಬಲ್ ಅದಾರೆ. ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳ ಬಗ್ಗೆ ಒಂದು ಭಕ್ತಿಯ ಪೂರ್ವಕವಾದ ಒಂದು ಅವ್ರ ಬಗ್ಗೆ ಗೌರವ ಇದೆ. ಆ ಗೌರವಕ್ಕೆ ಕಳಂಕ ತರುವಂತ ಕೆಲಸವನ್ನ ಕಾಶಪ್ಪನವರು ಮಾಡ್ತಾ ಇದ್ದಾರೆ. ಕೆಲಸವನ್ನ ಮಾಡದೆ ಬಿಟ್ರೆ ಸರಿ, ಸ್ವಾಮೀಜಿಯವ್ರ ಬಗ್ಗೆ ಕ್ಷಮೆ ಕೇಳಬೇಕು. ಇಲ್ಲ ಅಂದ್ರೆ ಇದು ಮುಗಿಯುವುದಿಲ್ಲ, ಇನ್ನು ಮೇಲೆ ಪ್ರಾರಂಭ ಆಗುತ್ತಾ ಅಂತ ಹೇಳ್ತೀನಿ. ಸಮಾಜದಿಂದ ಉಪಯೋಗ ತಗೊಂಡು ಕೆಲಸ ಮುಗಿದ ಮ್ಯಾಗ ಏನೋ ಅಂತ ಒಂದು ಶಬ್ದ ಅಂತಿದ್ರು. ಆ ರೀತಿ ಕಾಶಪ್ಪನವರ ನಡಿಗೆ ಆಗಿದೆ. ಅದನ್ನ ದಯವಿಟ್ಟು ಇವತ್ತಿನ ಹೇಳಿಕೆಯನ್ನು ವಾಪಸ್ ತಗೊಂಡು ಅಜ್ಜವ್ರಿಗೆ ಬಂದು ನನ್ನ ಕ್ಷಮೆ ಕೇಳ್ಬೇಕಂದ್ರೆ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಕ್ಷಮೆ ಕೇಳಿಲ್ಲ ಅಂದ್ರೆ ಇಡೀ ರಾಜ್ಯದ ಸಮಾಜ ಬಾಂಧವರು ಏನ್ ಮುತ್ತಿಗೆ ಹಾಕುವ ಕಾರ್ಯಕ್ರಮ ಮುಂದೆ ಹೋರಾಟ ಮಾಡ್ಬೇಕಂದ್ರೆ ಮಾಡ್ಕೊಂಡು ಆತನ ಮನೆಗೆ ಮುತ್ತಿಗೆ ಹಾಕುವ ವ್ಯವಸ್ಥೆ ಮಾಡುತ್ತೆ.
ಈ ನಡುವೆ ಸ್ವಾಮೀಜಿಗಳ ಆರೋಗ್ಯ ವಿಚಾರಿಸಿದ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಪಂಚಮಸಾಲಿ ಸಮಾಜ ಕಟ್ಟುವಲ್ಲಿ ಹಿರಿಯರಾದ ಎಸ್ಆರ್ ಕಾಶಪ್ಪನವರ್ ಸೇರಿದಂತೆ ಹಲವರ ಕೊಡುಗೆ ಇದೆ. ಓರ್ವ ವ್ಯಕ್ತಿಗೆ ಮಾತ್ರ ಸೀಮಿತವಾಗಿಲ್ಲ. ಸಮಾಜವಿಂದ ಮೇಲೆ ಭಿನ್ನಾಭಿಪ್ರಾಯ ಬರೋದು ಸಹಜ. ಅವುಗಳನ್ನ 4 ಗೋಡೆಗಳ ನಡುವೆ ಬಗೆಹರಿಸಿಕೊಳ್ಳುತ್ತೇವೆ. ಇವೆಲ್ಲವನ್ನು ಮನಸ್ಸಿಗೆ ತೆಗೆದುಕೊಳ್ಳದಂತೆ ಸ್ವಾಮೀಜಿಗೆ ಮನವಿ ಮಾಡಿದ್ದೇನೆ ಎಂದರು. ಹಿಂದೆ ಗುರು ಇರಬೇಕು, ಮುಂದೆ ಗುರು ಇರಬೇಕು ಅನ್ನೋದರ ಹಿನ್ನೆಲೆಯಲ್ಲಿ ಈ ಸಮಾಜದ ಎಲ್ಲ ಹಿರಿಯರು ಸೇರಿ 3 ಪೀಠಗಳನ್ನು ಮಾಡಿದರು. ಎಸ್ಆರ್ ಕಾಶಪ್ಪನವರಿಂದ ಹಿಡಿದು ಎಲ್ಲರೂ ಅಧ್ಯಕ್ಷರಾಗಿ ತಮ್ಮ ಕೈಲಿ ಸಾಧ್ಯದಷ್ಟು ಈ ಸಮಾಜವನ್ನು ಮೇಲ್ ಬರೋದ್ರ ಸಲುವಾಗಿ ಅವ್ರು ಹಗಲಿರುವ ತಮ್ಮ ಶಕ್ತಿಗಳನ್ನು ಮಾಡಿದ್ದಾರೆ. ಅದು ಎಲ್ಲರೂ ಒಬ್ಬರೇನೆ ಎಲ್ಲ ಕಡೆನೂ ಹೋಗ್ಲಿಕ್ಕೆ ಆಗುದಿಲ್ಲ. ಇವತ್ತು ಆಗಿರುವಂತಹ ಘಟನೆಯನ್ನ 4 ಗೋಡೆ ನಡುವೆನೆ ಮುಂದೆ ಬರುವಂತಹ ದಿವಸದಲ್ಲಿ ಇರಬೇಕಾಗಿರುವುದರಿಂದ ಮತ್ತೆ ನಾವು ಒಂದೇ ಕುಟುಂಬದ ತರ ಮುಂದೆ ಹೋಗ್ಬೇಕು ಅನ್ನುವಂಥದ್ದು ನನ್ನ ಅನಿಸಿಕೆ ಇದೆ. ಇಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಇತರ ಮುಖಂಡರು ಸ್ವಾಮೀಜಿ ಭೇಟಿ ಮಾಡಲಿದ್ದಾರೆ. ಕಾಶಪ್ಪನವರ್ ವಿರುದ್ಧ ಕ್ರಮಕ್ಕೆ ಭಕ್ತರು ಆಗ್ರಹಿಸುವ ಸಾಧ್ಯತೆ ಇದೆ. ಮುಂದೆ ಈ ವಿವಾದ ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ರವಿ ಹಳ್ಳೂರ್, ಪಬ್ಲಿಕ್ ಟಿವಿ, ಬಾಗಲಕೋಟೆ.